ನಮಸ್ಕಾರ ಬಂಧುಗಳೇ, ನಮ್ಮ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತಿನ ದಿವಸ ಇವರು ಎಲ್ಲ ಸಾರ್ವಜನಿಕರು ನಾವು ತಾಲೂಕಾ ಪಂಚಾಯತ್ನಲ್ಲಿದ್ದೆ, ಇವ್ರು ಬಂದು ನಮಗೆ ಗುರುತಿಡಿದೆ, ಸರ್ ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ ಅಂದರೆ, ಅನ್ಯಾಯ ಆಗಲಿ ಅಥವಾ ಭ್ರಷ್ಟಾಚಾರ ಆಗಲಿ ಸಾರ್ವಜನಿಕರು ನೊಂದವರ ಪರವಾಗಿ, ಶೋಷಿತರ ಪರವಾಗಿ ನಾವು ನಿರಂತರವಾಗಿ ಹೋರಾಟ ಕೆಲಸ ಮಾಡ್ಕೊತಾನೆ ಬಂದಿದ್ದೇವೆ. ಹಾಗಾಗಿ ಸರ್ವೆ ನಂಬರ್ 98 2 ಎಕರೆ 20 ಗುಂಟೆ ಏನು ಲ್ಯಾಂಡ್ ಆಸ್ತಿ ಇದೆ, ಅದು ಆಶ್ರಯ ಯೋಜನೆಯಲ್ಲಿ ಮೀಸಲಿಟ್ಟಿದ್ದಾರೆ. ಇವರು ಎಷ್ಟು ಜನ ಹೇಳ್ತಾ ಇದ್ದಾರೆ, ಇವರು ಎಷ್ಟು ಜನ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಇನ್ಸಿಡೆಂಟ್ ಮಾಡಿದೆ ನಮ್ಮ ಗಮನಕ್ಕೂ ಇಲ್ಲ, ಇದು ಲೆಟ್ರ್ ಮಾತ್ರ ನೋಡಿದ್ದೀನಿ. ಬಟ್ ಆಸ್ತಿ 15 ಎಕರೆ 20 ಎಕರೆ ಯಾರ್ಯಾರಿಗಿದೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಮಾತ್ರ ನನ್ನ ಗಮನಕ್ಕೆ ಬಂದಿದೆ. ಅವ್ರಿಗೆ ನಾವು ಸಂಬಂಧಪಟ್ಟ ಸುದೇಶ್ ಕುಮಾರ್ ಕೊಡ್ಡೆ ಎ ಡಿ ಅವರಿಗೆ ಮಾತಾಡೀನಿ. ಸರ್ ಅದು ಏನದ ಕೂಡಲೇ ಇಮಿಡಿಯೇಟಾಗಿ ಅವ್ರಿಗೆ ಅನ್ಯಾಯ ಆದರೆ ತಡೆ ಹಿಡಿದು ಇನ್ನೊಂದು ಸಲ ಗ್ರಾಮ ಸಭೆ ವಾರ್ಡ್ ಆಗಲಿ ತನಿಖೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನೊಂದರೋ ಇವ್ರಿಗೆ ಅನ್ಯಾಯ ಆಗಿದೆ ಅಂದರೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ನಂತರ ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ಬದ್ಲೆ ಅವರಿಗೆ ಭೀ ಭೇಟಿಯಾಗಿ ಅವ್ರ ಗಮನಕ್ಕೆ ತರಬೇಕಂತ ಬಂದಿದ್ದೇವೆ. ನಮ್ಮ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಈಗ ಒಂದು ವೇಳೆ ಇವರಿಗೆ ಅನ್ಯಾಯ ಆಗ್ಲತ್ತದ, ನ್ಯಾಯ ಸಿಗಲಿಲ್ಲ ಅಂದರೆ ಜಿಲ್ಲಾ ಪಂಚಾಯತ್ ಎದುರುಗಡೆ 1 ದಿನ ಸಾಂಕೇತಿಕ ಧರಣಿಯ ಹಮ್ಮಿಕೊಳ್ಳಲಾಗುವುದರ ಮುಖಾಂತರ ವಿಭಿನ್ನವಾಗಿ ಮನವಿ ಪತ್ರ ಕೊಡೋದ್ರ ಮುಖಾಂತರ ಇವರಿಗೆ ಯಾರಿಗೆ ಅನ್ಯಾಯಕ್ಕೊಳಗಾಗಿದೆ ಅವರಿಗೆ ನ್ಯಾಯ ಒದಗಿಸುವಂಥ ಪ್ರಯತ್ನ ಖಂಡಿತವಾಗಿ ನಮ್ಮ ಸಂಘಟನೆ ಮಾಡ್ತೀವಿ. ನಮಸ್ಕಾರ.